ಏನ್ ಹೇಳ್ತಿದ್ದೀರಾ ರಘು? ಆದಿ ಪಾರ್ವತಿ ಮೇಲೆ ಅನುಮಾನ ಪಡ್ತಿದ್ದೀರಾ? ಅನುಮಾನ ಪಡ್ತಿಲ್ಲ, ಆದ್ರೆ ಅನುಮಾನ ಪಡೋ ಹಾಗೆ ಘಟನೆಗಳು ನಡೀತಾ ಇದ್ದಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಸರಿ, ಹಾಗಿದ್ರೆ ಅವರಿಬ್ರು ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡೇ ಬಿಡೋಣ. ಕರೀರಿ ಆದಿತ್ಯ ಪಾರ್ವತಿನ. ಅಯ್ಯೋ, ಏನೋ ಮಾಡಕ್ ಹೋಗಿ ಎಡವಟ್ಟಾಗೋಯ್ತಲ್ಲ. ಒಂದ್ ವೇಳೆ ಅವರಿಬ್ರು ಬಂದ್ರೆ ಪಾರ್ವತಿ ಅಂತ ಅವಳ ಪ್ರೀತಿ ವಿಷಯ ಒಪ್ಕೊಳ್ಳಲ್ಲ. ಅಲ್ಲಿಗೆ ಆದಿತ್ಯ ಯಾಮನ್ ನಿಶ್ಚಿತಾರ್ಥ ಸಲೀಸಾಗೋಗುತ್ತೆ. ಯಾಕೆ ಸುಮ್ನಾದ್ರಿ ರಘು? ಕರೀರಿ ಅವರಿಬ್ರನ್ನ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಕೇಳೇ ಬಿಡೋಣ. ಹಾಗಲ್ಲ ಅಖಿಲ, ಅವನ್ನ ಕರೆಯೋದು ಮುಖ್ಯ ಅಲ್ಲ. ಮತ್ತೆ ಅವರಿಬ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ. ಹೇಳದ್ನಲ್ಲ, ಆದಿತ್ಯ ಪಾರ್ವತಿ ಇಬ್ರು ತುಂಬಾ ಒಳ್ಳೆ ಸ್ನೇಹಿತರು ಅಷ್ಟೇ. ಪಾರ್ವತಿ ಈ ಮನೆ ಕೆಲ್ಸದೋಳು, ಆದಿತ್ಯ ಈ ಮನೆ ಯಜಮಾನ. ಇದೇ ಅವ್ರ ಮಧ್ಯೆ ಇರೋ ಅಂತರ. ಈಗ ಹೇಳಿ ರಘು, ನಿಮ್ ಮನ್ಸಲ್ಲಿ ಏನಿದೆ? ನನ್ ಮನ್ಸಲ್ಲಿ ಏನಿದೆ? ನಿನ್ ಮನ್ಸಲ್ಲಿ ಇರೋದೇ ನನ್ ಮನ್ಸಲ್ಲೂ ಇರೋದು. ಆದ್ರೆ ಅದನ್ನೂ ಮೀರಿದ ಸಂಬಂಧ ಏನಾದ್ರೂ ಇರ್ಬೋದಾ ಅವ್ರ ಮಧ್ಯೆ ಅಂತ ನಿನ್ನನ್ನು ಕೇಳಿದೆ ಅಷ್ಟೇ. ಕನಸು ಮನಸ್ಸಿನಲ್ಲೂ ಪಾರ್ವತಿ ಆದಿತ್ಯನ ಮಧ್ಯೆ ಇಂಥ ಒಂದು ಸಂಬಂಧ ಇದೆ ಅಂತ ಅಂದ್ಕೋಬೇಡಿ ರಘು. ಆದಿತ್ಯ ಆಗ್ಲಿ ಪಾರ್ವತಿ ಆಗ್ಲಿ ನಮ್ಮ ಕನಸುಗಳಿಗೆ ಆಸೆಗಳಿಗೆ ತಣ್ಣೀರ್ ಎರಚೋ ಅಂತ ಕೆಲಸ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಪ್ಪ ಇಡೀ ಬಾಕ್ಸ್ ಅಲ್ಲಿರೋ ಕಾರ್ಡ್ಗಳನ್ನೆಲ್ಲ ಸುಟ್ಟಾಕಿರ್ಬೇಕಲ್ವಾ? ಇದೊಂದನ್ನು ಮಾತ್ರ ಯಾಕೆ ಉಳಿಸಿದ್ರು? ಓ, ನೀನು ಉಳಿಸ್ಕೊಂಡ್ಯಾ? ನೀವು ಬೇಡ, ನಿಮ್ ಪ್ರೀತಿನೂ ಬೇಡ ಅಂತ ಹೇಳಿ ಹೋದೊಳಗೆ ಈ ಕಾರ್ಡ್ ಯಾಕೆ ಬೇಕಿತ್ತು? ಬೇರೆಯವ್ರಿಗೆ ಬಿಟ್ಕೊಡೋದನ್ನ ತ್ಯಾಗ ಅಂತ ಹೇಳ್ಬೋದು, ಆದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ನಂಬಿರೋ ಪ್ರೇಮಿನ ಬಿಟ್ಕೊಡೋದಕ್ಕೆ ಏನಂತಾರೆ? ಇನ್ನೊಬ್ರು ಏನ್ ಅನ್ಕೊಳ್ತಾರೋ ಅಂತ ಹೆದರಿ ತಮಗ್ ತಾವೇ ಆತ್ಮವಂಚನೆ ಮಾಡ್ಕೊಳ್ಳೋರ್ನ ಏನಂತಾರೆ? ಆತ್ಮವಂಚಕರು ಅಂತ ಹೇಳ್ತಾರೆ. ಧಾರಾಳವಾಗಿ ಹೊರಡ್ಬೋದು. ಹೇಳಿದ್ ಕೇಳಿಸ್ಲಿಲ್ವಾ? ನನ್ನ ಕೈಯಿಂದ ಕಿತ್ಕೊಂಡಿದ್ ಪತ್ರಿಕೆ ಕೊಡಿ. ಯಾಕೆ? ಕೊಡಲ್ಲ. ನಮ್ ಸಂಬಂಧಕ್ಕೆ ಅರ್ಥ ಇಲ್ಲ ಅಂದಲ್ಲ, ಈ ಕಾಗದಕ್ಕೆ ಏನ್ ಬೆಲೆ?
ಪ್ರೀತು? ಆದಿತ್ಯ ಯಾಮಿನಿ ಜೊತೆ ನಿಶ್ಚಿತಾರ್ಥಕ್ಕೆ ಅವ್ರ ಅಮ್ಮನ ಮುಂದೆ ಕಮಿಟ್ ಆಗಿದ್ದಾನೆ. ಹಾಗಿದ್ಮೇಲೆ ಅವನು ತನ್ನ ಪಾರ್ವತಿ ಫೋಟೋನ ಎಂಗೇಜ್ಮೆಂಟ್ ಕಾರ್ಡಲ್ಲಿ ಪ್ರಿಂಟ್ ಮಾಡಕ್ ಕೊಡಕ್ ಸಾಧ್ಯನೇ ಇಲ್ಲ. ಹಾಗೆ ಆ ಫೋಟೋ ಟಿವಿನಲ್ಲೂ ಬಂದಿದೆ. ಹೇಗೆ? ನಾವಂತೂ ಈ ಕೆಲಸ ಮಾಡಿಲ್ಲ. ಅಂದಮೇಲೆ ಬೇರೆ ಯಾರು ಈ ಕೆಲಸ ಮಾಡಿಸಿರ್ಬೇಕು. ಯಾರಿರ್ಬೋದು? ನಾನೇ. ಮೀನಾ? ಹೌದು ಸರ್, ನಾನೇ. ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಎಂಗೇಜ್ಮೆಂಟ್ ಹೇಗೆ ಮುರಿಯೋದು ಅಂತ ಯೋಚನೆ ಮಾಡ್ತಾನೆ ಇದ್ವಿ. ಇನ್ಫ್ಯಾಕ್ಟ್ ಎಲ್ಲರೂ ಒಂದಲ್ಲ ಒಂದು ಪ್ಲಾನ್ ಮಾಡಿದ್ವಿ, ಆದರೆ ಯಾವುದೂ ಸಕ್ಸಸ್ ಆಗಲೇ ಇಲ್ಲ. ಅದಕ್ಕೆ ನಾನು ಈ ರೀತಿ ಪ್ಲಾನ್ ಮಾಡಿದೆ. ಇನ್ವಿಟೇಷನ್ ಕಾರ್ಡ್ಸ್ ಪ್ರಿಂಟ್ ಮಾಡೋದಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡೆ. ಆಮೇಲೆ ಯಾಮಿನಿ ಅವ್ರ ಫೋಟೋ ಇರಬೇಕಾಗಿದ್ದ ಜಾಗದಲ್ಲಿ ಪಾರ್ವತಿ ಅವ್ರ ಫೋಟೋ ಕೊಟ್ಟೆ. ರಾತ್ರಿ ರೆಡಿ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿದೆ. ಆದರೆ ಅಂಗಡಿ ಅವ್ನು ಕೇಳಲಿಲ್ಲ. ಅರ್ಸನ್ ಕೋಟೆ ಋಣ ನನ್ನ ಮೇಲಿದೆ, ಅವ್ರಿಗೆ ನಾನು ಮೋಸ ಮಾಡಲ್ಲ ಅಂದ. ಆಗ ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ದುಡ್ಡಿನ ಮುಂದೆ ಎಲ್ಲ ಮಂಕಾಗುತ್ತೆ ಅನ್ನೋ ಸತ್ಯಕ್ಕೆ ಅವ್ನು ಸೋಲಿಲ್ಲ. ಆಗ ಆದಿತ್ಯ ಸರ್ ಪ್ರೀತಿ ವಿಷಯ ಹೇಳಿದೆ. ಈ ಕೆಲಸ ಮಾಡಿಕೊಟ್ರೆ ಇಬ್ರು ಪ್ರೀತಿ ಉಳಿಸಿದ ಪುಣ್ಯ ಬರುತ್ತೆ ಅಂತ ಹೇಳಿದೆ. ಸೆಂಟಿಮೆಂಟಲ್ಗೆ ಅವನ ಮನಸ್ಸು ಮೇಣದ ಬದಿ ಥರ ಕರ್ಗೋಯ್ತು. ಅಷ್ಟೇ ಅಲ್ಲ, ಅವರಿಬ್ರು ಫೋಟೋಸ್ ಕೂಡ ನ್ಯೂಸಲ್ಲಿ ಬರೋ ಹಾಗೆ ಮಾಡಿದ್ ನಾನೇ. ಆ ವಿಷಯ ಅಖಿಲ ಮ್ಯಾಮಗೆ ಗೊತ್ತಾಗಿ ನನ್ನ ನಿರ್ಧಾರದಿಂದ ಹಿಂದೆ ಸರಿಲಿ ಅಂತ ಹಾಗೆ ಮಾಡಿದೆ. ಸೊ ನಾನು ಮಾಡಿರೋ ಕೆಲಸ ಸಕ್ಸಸ್ ಆಗಿ ನಮಗಿಷ್ಟ ಇಲ್ದಿರೋ ನಿಶ್ಚಿತಾರ್ಥ ಮುರಿದ್ಬಿತ್ತು ಅಂತ ಅನ್ಕೋಬೋದಾ? ಯಾಮಿನಿ, ಈಗ ತಾನೇ ನಿಮ್ ತಂದೆ ತಾಯಿ ಹತ್ರ ಫೋನ್ನಲ್ಲಿ ಈ ವಿಷಯವಾಗಿ ಮಾತಾಡಿದೆ. ಹೌದಾ ಅತ್ತೆ? ಹೂನಮ್ಮ, ಆದಿ ಹತ್ರನೂ ಮಾತಾಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಎಲ್ಲರ ಜೊತೆನೂ ಮಾತಾಡಿದೆ. ಇದು ಯಾರೋ ಹೊರಗಿನವರು ನಮ್ಮ ಖುಷಿನ ಕಂಡ್ರೆ ಆಗದೆ ಇರೋರು, ಸಹಿಸ್ಕೊಳಕ್ ಆಗದೆ ಇರೋರು ಇಂಥ ನೀಚ್ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ಡಿಸ್ಟರ್ಬ್ ಆಗುವಂತ ಅವಶ್ಯಕತೆ ಇಲ್ಲಮ್ಮ. ಆದ್ರೆ ಯಾಕೋ ಮತ್ತೆ ಇನ್ವಿಟೇಷನ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡ್ಸಕ್ಕೆ ಮನ್ಸು ಬರ್ತಾ ಇಲ್ಲ. ಅದಕ್ಕೆ ಸ್ನೇಹಿತರಿಗೆಲ್ಲ ಸಾಫ್ಟ್ ಕಾಪಿ ಕಳಿಸ್ಬಿಡೋಣ, ಹತ್ತಿರದ ಬಂಧು ಬಾಂಧವರಿಗೆಲ್ಲ ಮನೆಗೆ ಹೋಗಿ ಕರೆದು ಬಂದ್ರೆ ಆಯ್ತು. ಒಟ್ನಲ್ಲಿ ನಿನ್ನ ಮತ್ತು ಆದಿಯ ನಿಶ್ಚಿತಾರ್ಥ ಆದಷ್ಟು ಬೇಗ ಚೆನ್ನಾಗಿ ನಡಿಬೇಕಮ್ಮ. ನೀನು ನಮ್ಮನೆ ಸೊಸೆಯಾಗಿ ಬರೋ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸರಿನಮ್ಮ, ಆರಾಮಾಗಿರು. ಏನಾದ್ರೂ ಬೇಕಿದ್ರೆ ಫೋನ್ ಮಾಡಮ್ಮ. ನೀನ್ ಯಾವಾಗ ಬೇಕಾದ್ರೂ ಈ ಮನೆಗೆ ಬರ್ಬೋದು. ಈ ಮನೆ ಬಾಗ್ಲು ಸದಾ ನಿನ್ಗೋಸ್ಕರ ತೆಗ್ದಿರುತ್ತೆ. ಸರಿ ಅತ್ತೆ. ಸರಿನಮ್ಮ. ಏನ್ ಹನುಮಂತು? ಅಮ್ಮೋರೆ, ನಿಮ್ ಮುಂದೆ ನಾನು ತುಂಬಾ ಚಿಕ್ಕವನು. ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಅದೇನು ಹೇಳು. ನೀವು ಇದನ್ನ ಇಷ್ಟಕ್ಕೆ ಬಿಡಬಾರ್ದು ಅಮ್ಮೋರೆ. ಅಂದ್ರೆ ನೀವೊಂದು ಪ್ರೆಸ್ ಮೀಟ್ ಮಾಡಿ ಯಾವ ಪ್ರೆಸ್ನವರು ದೊಡ್ಡ ಯಜಮಾನರು ಪಾರ್ವತಿ ಫೋಟೋ ಹಾಕಿ ಇವ್ರದ್ದು ನಿಶ್ಚಿತಾರ್ಥ ಅಂತ ಹೇಳಿದ್ರು, ಅವ್ರ ಮುಂದೆನೆ ದೊಡ್ಡ ಯಜಮಾನರು ಮತ್ತೆ ಯಾಮಿನಿ ಅಮ್ಮನವ್ರನ್ನ ಕೂರಿಸಿ ಇದು ಸತ್ಯ, ಬಾಕಿದೆಲ್ಲ ಕಟ್ಟುಕತೆ ನೀವೇ ಸೃಷ್ಟಿಸಿರೋದು ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರ ಮುಂದೆನೆ ನಿಶ್ಚಿತಾರ್ಥ ಮಾಡಿಬಿಟ್ರೆ ಆಗ ಎಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ದಂಗಾಗುತ್ತೆ ಅಮ್ಮೋರೆ. ಹನುಮಂತು, ಬೇರೆ ಯಾರಿಗೋ ಹೆದರ್ಕೊಂಡು ನಾವು ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ. ಆದಿತ್ಯ ಯಾಮಿನಿಯ ನಿಶ್ಚಿತಾರ್ಥ ನಮ್ಮ ಕುಟುಂಬದ ಸಂಭ್ರಮ. ಅದನ್ನ ಹಬ್ಬದ ತರ ಆಚರಿಸಬೇಕು, ಸಂಭ್ರಮ ಪಡಬೇಕು. ಆದಿ ನಿಶ್ಚಿತಾರ್ಥ
ನಾನು ಅಂದ್ಕೊಂಡ ಹಾಗೆ ನಡೆಯುತ್ತೆ, ನಡಿಲೇಬೇಕು. ಆಮೇಲೆ ಬೇಕಾದ್ರೆ ಆದಿ, ಯಾಮಿನಿ ಉಂಗ್ರ ಬದಲಾಯಿಸ್ಕೊಳ್ಳೋ ಫೋಟೋ ಅಥವಾ ನಾವೆಲ್ಲ ಜೊತೆಗೆ ನಿಂತಿರೋ ಫೋಟೋನ ಪ್ರೆಸ್ನವ್ರಿಗೆ ಕೊಟ್ರಾಯ್ತು. ಆಗ ಅವ್ರಿಗೂ ಸತ್ಯ ಏನು ಅಂತ ಗೊತ್ತಾಗತ್ತೆ. ಸರಿ ಅಮ್ಮವ್ರೆ, ನನ್ನ ಉದ್ದೇಶ ಇದ್ದಿದ್ದು ಇಷ್ಟೇ, ಯಾರ ಮುಂದೇನು ನಿಮ್ಮ ಘನತೆಗೆ ಧಕ್ಕೆ ಆಗಬಾರ್ದು ಅಂತ. ಹನುಮಂತು, ನಿನ್ನಂಥ ನಂಬಿಕಸ್ಥರು ನಮ್ಮ ಹಿತೈಷಿಗಳಾಗಿರುವಾಗ ನಮ್ಮ ಘನತೆಗೆ ಕುಂದು ಯಾವತ್ತೂ ಬರೋದಿಲ್ಲ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಮ್ಮವ್ರೆ. ಏನೂ ಇಲ್ಲ, ನೀನಿನ್ ಹೊರಡು. ಸರಿ ಅಮ್ಮವ್ರೆ. ನಮ್ ಸಂಬಂಧಕ್ಕೆ ಅರ್ಥ ಇಲ್ಲ ಅಂದ್ಮೇಲೆ ಈ ಕಾಗದಕ್ಕೆ ಏನ್ ಬೆಲೆ? ಯಜಮಾನ್ರು ಯಾಮಿನಿಯವ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೋಬೇಕು ಅಂತಾನೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟೆ. ಅವ್ರಿಗೆ ಕೋಪ ತರಿಸ್ದೆ. ಆವಾಗ ನನ್ನ ಮನ್ಸಿಗೆ ಇಷ್ಟು ನೋವಾಗಿರ್ಲಿಲ್ಲ. ಆದ್ರೆ ಇವತ್ತು ಯಜಮಾನ್ರು ನನ್ ಮುಂದೆನೆ ನಮ್ ಫೋಟೋ ಇರೋ ಪತ್ರಿಕೆನ ಹರಿದಾಕ್ದಾಗಿಂದ ಯಾಕೆ ಇಷ್ಟೊಂದು ದುಃಖ ಆಗ್ತಿದೆ? ಬರೀ ಒಂದ್ ಕಾಗದ ಹರಿದಾಕಿದ್ದಕ್ಕೆ ನನಗಿಷ್ಟು ನೋವಾಗ್ತಿದೆ ಅಂದ್ರೆ ಪಾಪ ನಾನು ಅವ್ರ ಮನ್ಸನ್ನ ಚೂರ್ ಚೂರ್ ಮಾಡಿದ್ದೀನಿ. ಇನ್ನು ಅವ್ರ ಮನ್ಸಿಗೆ ಎಷ್ಟು ನೋವಾಗಿರಲ್ಲ. ನನ್ನ ಕ್ಷಮಿಸ್ಬಿಡು ಮಗಳೇ. ನೀನು ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡೋಕ್ಕಾಗ್ದಿರೋ ಅಸಹಾಯಕ ಅಪ್ಪ ನಾನು. ಇದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ ನನಗೆ. ನೀನು ದೊಡ್ಡ ಯಜಮಾನ್ರ ಫೋಟೋ ಇದ್ ಪತ್ರಿಕೆನ ಸುಟ್ಟು ಹಾಕ್ತೆ ಅಂತ ಹೇಳ್ತಿದ್ಯಾ ಮಗಳೇ? ತಪ್ಪು ನಮ್ ಕಡೆ ಇದ್ದಾಗ ನಾವ್ ಇನ್ನೊಬ್ರನ್ನ ಪ್ರಶ್ನೆ ಮಾಡೋ ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತೀವಲ್ವಾ ಅಪ್ಪ? ಒಂದು ನೋವು, ಒಂದ್ ನಂಬಿಕೆ ದ್ರೋಹ ಮನುಷ್ಯನ ಎಷ್ಟು ಬದಲಾಯಿಸ್ಬಿಡುತ್ತಲ್ವಾ ಅಪ್ಪ? ಆಗ ಹೋಗಿರೋದ್ರ ಬಗ್ಗೆ ಈಗ ಮಾತು ಬೇಡ ಮಗಳೇ. ನಿನ್ನ ತಪ್ಪನ್ನು ತಿದ್ಕೊಂಡಿದೆಯಲ್ಲ, ಅದೇ ನನಗೆ ನೆಮ್ಮದಿ. ಆದ್ರೆ ಈ ನಿನ್ನ ಕಣ್ಣೀರು ಮುಂದೆ ದೊಡ್ಡ ಯಜಮಾನ್ರ ಬಾಳಲ್ಲಿ ಬರ್ತಿರೋ ಹೆಣ್ಣಿಗೆ ಶಾಪ ಆಗಬಾರ್ದು. ನಿನ್ನ ಹಾರೈಕೆ ಅವ್ರ ಬಾಳಿಗೆ ವರ ಆಗಬೇಕು. ಒಬ್ಬ ಅಪ್ಪನಾಗಿ ಇದನ್ನೇ ನಿನ್ನಿಂದ ಬಯಸೋದು ನಾನು. ಖಂಡಿತ ಅಪ್ಪ. ನಾನ್ ಪ್ರೀತಿಸಿದ ಯಜಮಾನ್ರು ಇನ್ನೊಬ್ರನ್ನ ಮದ್ವೆ ಆಗ್ತಾರೆ. ಆ ಹೆಣ್ಣು ಅವ್ರ ಜೊತೆ ಜೀವನ ಪೂರ್ತಿ ಖುಷಿಯಿಂದ ಬಾಳ್ತಾರೆ ಅನ್ನೋ ಉದ್ದೇಶದಿಂದಲೇ ನಾನ್ ನನ್ನ ಪ್ರೀತಿನ ತ್ಯಾಗ ಮಾಡಿದ್ದು. ಇನ್ನು ಆಕೆ ಆಸೆಗೆ ನಾನ್ ಯಾಕೆ ಅಡ್ಗೋಡೆ ಆಗ್ಲಿ? ಬರೋ ಹೆಣ್ಣು ಯಜಮಾನ್ರ ಜೀವನದಲ್ಲಿ ನಂದಾದೀಪದ ತರ ಇರಬೇಕು. ಇನ್ನು ಆಕೆ ಆಸೆಗೆ ನಾನ್ ಯಾಕಪ್ಪ ಅಡ್ಗೋಡೆ ಆಗ್ಲಿ? ಯಜಮಾನ್ರ ಪ್ರೀತಿ ಯಾವಾಗ್ಲೂ ನಂದಾದೀಪದ ತರ ಇರಬೇಕು. ಅವ್ರನ್ನ ಮದ್ವೆ ಆಗೋ ಹೆಣ್ಣು ಅವ್ರ ಬಾಳನ್ನ ಬೆಳಗ್ಬೇಕು. ಯಜಮಾನ್ರು ದೀಪ ಆದ್ರೆ ಅವ್ರನ್ನ ಮದ್ವೆ ಆಗೋ ಹೆಣ್ಣು ದೀಪದಲ್ಲಿರೋ ಎಣ್ಣೆ ಆಗ್ಬೇಕು. ಆದ್ರೆ ನೀನು ಮಾತ್ರ ಆ ದೀಪದಲ್ಲಿರೋ ಬೆಂಕಿ ಆಗ್ಬಿಟ್ಟೆ. ನಿನ್ನ ಮನಸ್ಸನ್ನು ಸುಟ್ಕೊಂಡು ಬೇರೆಯವ್ರ ಬಾಳಿಗೆ ಬೆಳಕಾಗ್ಬಿಟ್ಟಲ್ಲಮ್ಮ. ನನ್ನ ಮನಸ್ಸಿನಲ್ಲಿರೋ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ.
ನಿನ್ನ ಮನಸ್ಸಿನಲ್ಲಿ ದೊಡ್ಡ ಯಜಮಾನ್ರ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅನ್ನೋದೆಷ್ಟು ಸತ್ಯನೋ, ಮಾನಸಿಕವಾಗಿ ನೀನು ಅವರಿಂದ ದೂರ ಆಗಬೇಕು. ಆಗಲೇ ನಿನ್ನ ತ್ಯಾಗಕ್ಕೆ ಅರ್ಥ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನೀನ್ ಹೇಳ್ತಿರೋದು 100% ಸತ್ಯ ಅಪ್ಪ. ಅಖಿಲಮ್ಮ ನನ್ನ ಮಗಳು ಅಂತಾನೆ ಕರ್ತಿರ್ಬೋದು, ಆದ್ರೆ ಬೇರೆಯವ್ರಿಗೆ ಪರಿಚಯ ಮಾಡಿಸೋವಾಗ ನನ್ನನ್ನು ಕೆಲಸದೋಳು ಅಂತಾನೆ ಪರಿಚಯ ಮಾಡಿಸೋದಲ್ವಾ? ಅದೇ ವಾಸ್ತವ. ನಾನು ಆ ಮನೆಯವ್ರ ಮೇಲೆ, ಅರ್ಸನ್ ಕೋಟೆ ಮೇಲೆ ಎಷ್ಟೇ ಅಭಿಮಾನ ಇಟ್ಕೊಂಡಿದ್ರು, ಸಂಬಂಧ ಅಂತ ಬಂದಾಗ ನಾನು ಅವ್ರ ಮನೆ ಕೆಲಸದೋಳೆ ಅಲ್ವಾ? ನೀನ್ ತುಂಬಾ ಸಲ ಹೇಳಿದ್ದೆ, ಆದ್ರೆ ಇವತ್ ನನಗೆ ಅನುಭವಕ್ಕೆ ಬಂತು. ನಮ್ ಯೋಗ್ಯತೆ ಮೀರಿ ನಾವ್ ಯಾವತ್ತೂ ನಡ್ಕೋಬಾರ್ದು. ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಮಗಳೇ, ಜೀವನ ಒಂದು ವೃತ್ತ ಇದ್ದ ಹಾಗೆ. ಅದರೊಳಗೆ ಕೆಲವರು ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಕೆಲವರಿಗೆ ನಾವಿಷ್ಟ ಆಗ್ತೀವಿ, ನಮಗೆ ಕೆಲವರು ಇಷ್ಟ ಆಗ್ತಾರೆ. ಆದರೆ ಕೆಲಸ ಅಂತ ಬಂದಾಗ ನಿಷ್ಠೆ, ನಿಯತ್ತು ಇರಲೇಬೇಕು.